ನಮ್ಮಲ್ಲೇ ನನ್ನನ್ನು ಅಲ್ಲಿ ನೋಡ್ತಾರೆ ಸರ್, ಪಾತ್ರನ ನೋಡ್ತಾರೆ, ಖುಷಿ ಪಡ್ತಾರೆ ಜನಗಳು. ಇಲ್ಲೂ ಅಷ್ಟೇ ಬಂದು ಸ್ಮೂತಾಗಿ ಬಂದು ಮಾತಾಡಿಸ್ತಾರೆ. ನಾನು ಆ ದುರ್ಯೋಧನನೇ ಬೇರೆ ಇರ್ತಾರೆ, ಇಲ್ಲಿ ಈ ದುರ್ಯೋಧನ ಬೇರೆ ಇರ್ತಾರೆ ಸರ್. ಅಂದರೆ ನಾನು ಇಷ್ಟಪಡೋ ದುರ್ಯೋಧನನ ಹಂಗಿರ್ತಾನೆ ಸರ್. ಆಮೇಲೆ ಏನಾದ್ರೂ ಇದ್ದರೆ ಸರ್ ಅಳವಡಿಸ್ಕೋಬೋದು ನಾವು ಅಷ್ಟೇ. ಈಗ ಅವನು ಏಕಪತಿರು ಅಂದರೆ ಒಬ್ಬಳೇ ಸರ ಹೆಂಡ್ತಿ ಅವಳಿಗೆ, ಅದು ನಮ್ಗೆ ಇಷ್ಟ ನಂಗೆ. ಅದು ಈಗ ಪಾಂಡವ್ರಿಗೆ 5 ಜನ ಒಬ್ಬಳೇನೆ ಸರ್, ನನಗೆ ಅದು ಇಷ್ಟ ಆಗಲ್ಲ ಸರ್. ಅದು ಎಲ್ಲ ಸಾಯ್ತಾರೆ, ಎಲ್ಲ ಇದು ಮಾಡ್ತಾರೆ, ಆದ್ರೂ ಸರ್ ಅವನು ಛಲ ಬಿಡೋದಿಲ್ಲ, ವ್ಯವಹಾರ ಬಿಡೋದಿಲ್ಲ ಸರ್. ಕೃಷ್ಣ, ಅದು ನಿನ್ನ ಭ್ರಮೆ. ಮಕುಟೇಶ್ವರನ ಮರಣ ಹೋಮ ಚರಮ ಗೀತೆಯನ್ನಾಡುವ ಏ ಚಲದಂಕ ಮಲ್ಲನ್ನು ಗರ್ಜಿಸಿ ನಿಲ್ಲುವ ಏ ರಣಭುಜವನ್ನು ಸೆಣಸಾಡಬಲ್ಲೆಯ. ಅಂದು ಮಯಸಭೆಯಲ್ಲಿ ಕೈ ಚಪ್ಪಾಳೆ ತಟ್ಟಿ ನನ್ನನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಅಂದೇ ತೊಟ್ಟೆನ ಕೃಷ್ಣ ಛಲವನ್ನು. ಭೂತ ಪ್ರೇತ ಪಿಸಾಚಿಗಳಿಗೊಡೆಯನಾದ ಭೂತನಾಥೇಶ್ವರನೇ ಕೆರೆದು ಕದನಕ್ಕೆ ನಿಂತರೂ ಸರಿ. ಕಲಿಹಂಸದಿಂದ ಉದ್ಭವಿಸಿದ ಏ ಕುರು ಸಾಮ್ರಾಜ್ಯವೆಲ್ಲವೂ ರಕ್ತದ ಹೊಳೆಯಲ್ಲಿ ಕೊಚ್ಚಿ ಹೋದರೂ ಸರಿ. ಕೆಟ್ಟರೂ ಸರಿಯೇ ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಏ ಕೆಚ್ಚದೆ ಕಟ್ಟಾಳು ದುರ್ಯೋಧನನು ಏ ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಮಣ್ಣಿಗೆ ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ, ಇದೇ ನನ್ನ ಕಡೆ ನಿರ್ಧಾರ. ಅಷ್ಟು ಛಲ ಸರ್. ಅವನು ಲಾಸ್ಟ್ ಕಂಟು ಬಿಡೋದಿಲ್ಲ. ಛಲ, ಎಲ್ಲರೂ ಸಾಯ್ತಾರೆ, ಛಲ ಬಿಡೋದಿಲ್ಲ. ಏನು ಮಾಡಿದ್ರು ಸರ್ ಅವನು ಎದುರಲ್ಲ ಯಾರಿಗೂ. ಲಾಸ್ಟ್ಗೆ ಅವನ ಮಗ ಸತ್ತಾಗ ಒಂದು ಗೋಳಾಡ್ತಾನೆ, ಅದೊಂದು ಸರ್ ಭಾಳ ನನಗೆ ಇನ್ನೂ ಕಣ್ಣಕ್ಕೆ ಸರ್ ಕಣ್ಣೀರು ಬಂದ್ಬಿಡ್ತಾವೆ ಆ ಟೈಮ್ ಬಂದಾಗ ನನಗೆ ಅಷ್ಟು. ಯಾಕೆಂತಂದರೆ ಅವನ ಕಳ್ಕೊಂಡಾಗ ರೋದನೆ ಅದಲ್ಲ ಸರ್, ಅವನು ಮಗನ ಕಳ್ಕೊಂಡಾಗಿಂತ ಸಹ ಅವನ ಆತ್ಮೀಯ ಪ್ರಾಣ ಸ್ನೇಹಿತ ಕರ್ಣನ್ ಕಳ್ಕೊಳ್ತಾನೆ, ಅವಾಗಂತೂ ಸಿಕ್ಕಾಪಟ್ಟೆ ಅವನು ರೋದನೆ ಮಾಡ್ತಾನೆ ಸರ್. ಅದಂತೂ ಏನಿ ಭೀಕರ ಸ್ಮಶಾನ ಕುರುಕ್ಷೇತ್ರದಲ್ಲಿ ಹೊರಳಾಡುತ್ತಿರುವ ವಿಚಿತ್ರ ಎಣಗಳ ವರ್ಣ. ಅಯ್ಯೋ, ಇದು ಯಾರ ಎಣ? ನನ್ನ ಮಗ ಕುಮಾರ ಲಕ್ಷಣ. ಅಯ್ಯೋ, ಯಾವ ಮಗನಿಂದ ತಂದೆಗೆ ಅಂತಿಮ ಯಾತ್ರೆಯ ಪಿತೃತರ್ಪಣವನ್ನು ಬಿಡಬೇಕೋ ಆ ಮಗನಿಗೆ ತಂದೆಯಿಂದಲೇ ಪಿತೃತರ್ಪಣವನ್ನು ಬಿಡಬೇಕಲ್ಲ. ಮಗುವೆ, ಕಂದ, ನಿನ್ನ ತಂದೆ ನತದೃಷ್ಟ ಕುಮಾರ, ನತದೃಷ್ಟ. ಅಯ್ಯೋ, ಎಂತಹ ದುರ್ವಿಧಿ. ಬಾನು, ನಿನ್ನ ಮಗನೆಂದು ಕೇಳಿದರೆ ಏನೆಂದು ಉತ್ತರ ಕೊಡಲಿ? ಎಲ್ಲಿ? ಅಯ್ಯೋ, ನನ್ನ ಸ್ವಾರ್ಥ ಸಾಧನೆಗಾಗಿ ನನ್ನ ಮಗನನ್ನು ಬಲಿ ಕೊಟ್ಟೆನೆಂದು ಹೇಳಲ? ಅಯ್ಯೋ, ಇದೊಂದು ಬದುಕೆ ಛೀ. ಎಲ್ಲಿ ನನ್ನ ಮಿತ್ರ ಕರ್ಣನೆಲ್ಲಿ? ಅಯ್ಯೋ ಕರ್ಣ, ಅಯ್ಯೋ, ಆಟ ನಿನ್ನೊಡನೆ, ಊಟ ನಿನ್ನೊಡನೆ, ದೇಹ ಎರಡಾದರೂ ಜೀವ ಒಂದೇ ಎನ್ನುವಂತೆ ಇದ್ದವಲ್ಲೋ. ಅಯ್ಯೋ ಕರ್ಣ, ಇಟ್ಟಾಣೆಗೆ ಬೆಲೆ ಕೊಟ್ಟೆಯೇ ವಿನಃ ಈ ಮಿತ್ರನಿಗಾಗಿ ಏನನ್ನು ಕೊಟ್ಟೆಯ ಕರ್ಣ? ಅಯ್ಯೋ, ಹೋಯಿತು ಕುರುಕುಲವೇ ಲಯವಾಗಿ ಹೋಯಿತು. ಅಯ್ಯೋ, ದುಶ್ಯಾಸನ, ಅಯ್ಯೋ ನನ್ನ ಸಹೋದರ ದುಶ್ಯಾಸನ, ಅಯ್ಯೋ ಕರುಳನ್ನೇ ಬಗೆದಿರುವರಲ್ಲ. ದಿಗ್ವಿಜಯವನ್ನೇ ಸಾಧಿಸಿ ಬರುತ್ತೇನೆಂದು ಹೇಳಿ ಹೋದ ನಿನ್ನಂತಹ ಅಪ್ರತಿಮ ವೀರ ಪೌರುಷನನ್ನು ಒಬ್ಬ ಬಡ ಭೀಮನು ಕೊಂದು ಹಾಕಿನೆಂದರೆ ಎಲ್ಲಿರುವೆಯ ಭೀಮ?
ಅತಳ ವಿತಳ ಪಾತಾಳ ತಳ ತಳ ಹೇಳ್ತಿದ್ರು ಬಿಡುವುದಿಲ್ಲ, ಈಗಲೇ ಬರುವೆನು. ದುರ್ಯೋಧನ ಪಾತ್ರ ಚಾಲೆಂಜ್ ಪಾತ್ರ, ನಾನು ಅದನ್ನು ಆ ಥರನೇ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೇನು. ಆಮೇಲೆ ಸ್ನೇಹಿತರು ಹೇಳಿದ್ರು, ದುರ್ಯೋಧನ ಮಾಡ್ತಾ ಇರ್ತೀರ, ರಾವಣನು ಮಾಡಿ, ದಕ್ಷನ್ನು ಮಾಡಿ, ಬೇರೆ ಬೇರೆ ಮಾಡಿ. ಆಯಿತು, ಮಾಡ್ತೀನಿ. ಗುರುಗಳು ಯಾರು ನನಗೆ? ಈಗ ಸೂಲಿಬೆಲೆ ಗಿರೀಶ್ ಥರ ನನಗೆ ತಿದ್ದಬೇಕು ರಾವಣನ ಪಾತ್ರಕ್ಕೆ. ಆಮೇಲೆ ಅಂತ ಹೇಮಂತ್ ಅಂದ್ಬಿಟ್ಟು ಇದ್ರವರು ಸರ್, ಅವರು ಹಾಸನದವರು, ಅವ್ರ ಹತ್ರ ಮಾಡೋಕ್ಕೆ ಅಂತಂದ್ಬಿಟ್ಟು ತಯಾರಿ ಮಾಡ್ಕೊಂಡು ಸರ್, ಅವ್ರ ಹತ್ರ ಅರ್ಧ ಮಾಡಿ ಸರ್, ಅದನ್ನು ಅದು ಇದಾಗಲಿಲ್ಲ ಸರ್, ಅದನ್ನು ಅವರು ಸ್ಟಾಪ್ ಮಾಡಿದ್ರು. ಏನೋ ವಿಚಾರ ಬಂತು, ಏನೋ ಆ ಟೈಮಲ್ಲಿ ನಮ್ಮ ಇದು ಮಂಡ್ಯ ಕಲಾಮಂದಿರ ಏನೋ ಇದಾಗಿತ್ತು ಸರ್, ಡೆಮಾಲಿಷ್ ಮಾಡಿದ್ರು. ಅಂದರೆ ಡೆಮಾಲಿಷ್ ಮಾಡಿರಲ್ಲ, ಫುಲ್ಲಿ ನಾವು ಬೇರೆ ಥರ ಏನೋ ಮಾಡಬೇಕು ಅಂತ ಅಂದ್ಬಿಟ್ಟು ಅದನ್ನು 1 ವರ್ಷ ಸ್ಟಾಪ್ ಮಾಡಿದರು. ಆವಾಗ ಸರ್, ಅವಾಗ ನಾವು ಅವ್ರ ಹತ್ರ ಇದು ಮಾಡಿದೆ, ಅವಾಗ ಯಾವುದನ್ನು ರಾವಣನ ಪಾತ್ರಕ್ಕೆ ಅಂತ ಅಂದ್ಬಿಟ್ಟು ಕಸರತ್ತು ಮಾಡಿದೆ. ಅವರು ಒಳ್ಳೆಯ ಗುರು ಸರ್, ಅವರು ಇನ್ನೂ ಚಿಕ್ಕ ಇದು ಸರ್. ಅವರು ಸರ್ ನೀವು ಹಿಂಗೆ ಇದ್ದೀರಾ, ನೀವು ಹಿಂಗೆ ಮಾಡಬೇಕು, ಒಳ್ಳೆ ರಾವಣಗೆ ಸೂಟ್ ಆಯ್ತೀರಾ ನೀವು, ಒಳ್ಳೆ ನಿಮ್ಮದೆಲ್ಲ ಪರ್ಸ್ನಾಲಿಟಿ ತುಂಬ ಚೆನ್ನಾಗಿದೆ, ನೀವು ಮಾಡಿ ಅಂತಂತಂದರು. ಚೆನ್ನಾಗಿ ಕಲಿಸಿದ್ರು ಸರ್ ಅವಾಗ ಅವರು. ಅದರಲ್ಲಿ ಸರ್ ನನಗೆ ಇಷ್ಟವಾದದ್ದು ಅಂದರೆ ಸರ್, ರಾವಣಂದು ಸರ್ ಆ ಸೀತೆ ಹತ್ರ ಹೋಗಿ ಅವನು ರೊಮ್ಯಾಂಟಿಕ್ಕಾಗಿ ಮಾತಾಡ್ತಾನಲ್ಲ, ನನಗೆ ಅದು ಭಾಳ ಇಷ್ಟ ಸರ್. ಅದು ತುಂಬ ತುಂಬ ಇಷ್ಟ. ಆ ಹಾಡು ಭಾಳ ಇಷ್ಟ. ಆಮೇಲೆ ಅವನದು ದರ್ಬಾರಲ್ಲಿ ಒಂದು ಡೈಲಾಗ್ ಅವೇ ಸರ್, ಅದ್ಭುತ ಡೈಲಾಗು. ಇದು ಇವ್ರದ್ದು ರಾಜ್ಕುಮಾರಂದು ಇದರಲ್ಲಿಲ್ವ ಸರ್, ಆ ಥರ ಡೈಲಾಗ್ಗಳು ಭಾಳ ಚೆನ್ನಾಗೈತೆ ಸರ್. ಏನು ನಮ್ಮ ದುರ್ಯೋಧನದು ಕುರುಕ್ಷೇತ್ರ ಇದೆ ಸರ್, ಅದಕ್ಕಿಂತನೂ ದುಪ್ಪಟ್ಟದಂಥ ಡೈಲಾಗ್ಗಳು ರಾವಣಂದೈತೆ. ನನಗೆ ಭಾಳ ಇಷ್ಟ ಆಯಿತು. ಅಂದರೆ ಅದನ್ನು ಕಲಿಯೋದಮ್ಮ ಅಂತ ಅಂದ್ಬಿಟ್ಟು, ಸರಿ ಸರ್ ಕಲ್ತಾದ್ಮೇಲೆ ನಾನೇನು ಮಾಡಿದೆ, ನನಗೆ ಎಷ್ಟೇ ಕಲ್ದಿ ಸರ್, ಎಷ್ಟೇ ಮಾಡಲಿ ದುರ್ಯೋಧನ ಥರ ಇಷ್ಟ ಆಯ್ತಿಲ್ಲ ನನಗೆ. ದುರ್ಯೋಧನ ಎಲ್ಗೋರು ಒಂಥರ ದುರ್ಯೋಧನ ಥರನೇ ಇದು ಸರ್, ಅದನ್ನು 10 ತಲೆ ರಾವಣ ಅಲ್ವಾ, ನನಗೆ ಇದಾಯ್ತಿಲ್ಲ. ಆದ್ರೂ ರಾವಣನ ಮಾಡಬೇಕು ಅಂತ ಸರ್ ಮಾಡಿದೆ ಸರ್. ರಾವಣನ ಏನಾದರೂ ಒಂದು ಡೈಲಾಗ್ ಹೊಡಿಯೋನು ಒಂದು ಹಾಡಾಡಿದ್ರೆ ಆಡ್ತೀನಿ ಸರ್ ನಾನು ಬೇಕಾದ್ರೆ. ಏನಿ ಮನಸ್ಸಿನ ಕಳವಳ, ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತ ರೂಪವತಿಯಾದ ಮಂಟೋದರಿ ಇದ್ದರೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಮೃಷ್ಟಾನ್ನವನ್ನು ಸವಿದರೂ ತೃಪ್ತಿ ಇಲ್ಲ. ಹಂಸ ತೂಲಿ ಕಾತಳ್ಪದೊಳು ಪವಡಿಸಿದರೂ ಸುಖ ನಿದ್ರೆ ಇಲ್ಲ. ಅದಾವುದೋ ಬಿಡಿಸಲಾರದ ಬಂಧನಕ್ಕೆ ಸಿಕ್ಕಿ ನೊಂದಿದೆ ಈ ನನ್ನ ಮನ. ಇದಕ್ಕೆಲ್ಲ ಕಾರಣ ಸೀತೆಯನ್ನು ಅಪಹರಿಸಿ ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಶೋಕ ತಪ್ತಳಾದ ಜಾನಕಿಯನ್ನು ನೋಡುತ್ತಾ ನೋಡುತ್ತಾ ನನ್ನನ್ನೇ ನಾನೇ ಹರಿಯದವನಾಗಿದ್ದೇನೆ. ಏನು ಮಾಡಲಿ ಸೀತೆಯನ್ನು ಬಲತ್ಕರಿಸಲೇ? ಶಿವ 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 ಶಿವ. ಸುಮ್ಮನಿರಲೇ ದಕ್ಕಲಾರಳು ಸೀತಾ. ಏನು ಮಾಡಲಿ, ನಾನೀಗಲೇ ಅಶೋಕವನಕ್ಕೆ ಹೋಗಿ ದುಃಖ ತಪ್ತಳಾದ ಸೀತೆಯನ್ನು ನೋಡುತ್ತಾ ನೋಡುತ್ತಾ ಅವಳನ್ನು ಶೃಂಗಾರ ಸಂಭ್ರಮವ್ವ ಮನಕಾನಂದ ಸಂಪದವ ಬಳಿ ಬಾರೆ ಸವಿ ನೀಡೆ ಸುಮನಿಯು ಬಾ. ಬಳಿ ಬಾರೆ ಸವಿ ನೀಡೆ ಸುಮನಿಯು ಬಾ. ಶೃಂಗಾರ ಸಂಭ್ರಮವ್ವ ಮೋಹನ ರಾಣಿ ಸುವಾಸಿನಿ ರಮಣಿ ಮೋಹನ ರಾಣಿ ಸುವಾಸಿನಿ ಸುಮಧುರವಾಸಿನಿ ಪಲ್ಲವ ಪಾಣಿ ದೊರೆತೆ ನೀನೀಗ ಕವಿತೆ ಬಾಬೇಗ. ದೊರೆತೆ ನೀನೀಗ ಕವಿತೆ ಬಾಬೇಗ. ಮೋಹನ ಮಧುಮಯ ಸುಮರಾಣಿ ವಾಣಿ. ಮೋಹನ ಮಧುಮಯ ಸುಮರಾಣಿ ವಾಣಿ. ಶೃಂಗಾರ ಸಂಭ್ರಮವ್ವ ಮನಕಾನಂದ ಸಂಪದವ ಬಳಿ ಬಾರೆ ಸವಿ ನೀಡೆ ಸುಮನಿಯು ಬಾ. ಬಳಿ ಬಾರೆ ಸವಿ ನೀಡೆ ಸುಮನಿಯು ಬಾ. ಶೃಂಗಾರ ಸಂಭ್ರಮವ ಸಂಭ್ರಮವ ಸಂಭ್ರಮವ.
ನಮ್ಮಲ್ಲಿ ನಾವೊಂದು ಏನಾದ್ರೂ ಒಂದು ಕಲೆಗೆ ನಾವು ಒಂದು ಒತ್ತು ಕೊಟ್ಟು ಒಂದು ಟ್ರಸ್ಟ್ ಥರ ಮಾಡಿ ನಮ್ಮಲ್ಲೇ ಒಂದು ಏನಾದರೂ ಒಂದು ನಮ್ಮೂರಿನಲ್ಲಿ ಒಂದು ಕಲಾಮಂದಿರ ಅಂದರೆ ಚಿಕ್ಕದಾಗಿ ಒಂದು ಭವನನ ನಿರ್ಮಾಣ ಮಾಡಿ ನಮ್ಮಲ್ಲಿ ಏನಾಗುತ್ತೋ ನಮ್ಮ ಕೈಲಿ ಏನು ಸಾಧ್ಯವಾದಷ್ಟು ಈಗ ಸಮಾಜ ಸೇವೆ ಮಾಡೋಂತಿರ್ತಾರೆ ಏನೋ ಅವರೊಂದು ಒಟ್ಟುಗೂಡಿಸ್ಕೊಂಡು ಒಂದು ಯಾವುದಾದ್ರೂ ಒಂದು ನಮ್ಮ ಕಲೆನ ಮುಂದುವರಿಸ್ಕೊಂಡು ಹೋಗಿ ಒಂದು ಸಂಘ ಮಾಡ್ಕೊಂಡು ಇರಮ್ಮ ಅಂತ ಅಂದ್ಬಿಟ್ಟು ನನ್ನೊಂದು ಆಸೆ ಇದೆ ಸರ್. ಆ ಥರದಲ್ಲಂತೂ ಅದನ್ನು ಮಾಡಬೇಕು ಸರ್. ಅದನ್ನು ಎಲ್ಲರೂ ಮಾಡಬೇಕು, ಇಲ್ಲಾರು ಮಂಡ್ಯದಲ್ಲಾದರೂ ಮಾಡಬೇಕು ಸರ್. ಇಲ್ಲ ಅಂತಂದರೆ ಏನಾದರೂ ನಾವೇ ಒಂದು ಹೊಸ್ದಾಗೆ ಮಾಡಬೇಕು ಅನ್ನೋದೊಂದು ಆಸೆ ಐತೆ ಸರ್. ಆ ವಿಚಾರಕ್ಕೆ ಬಂದಾಗ ಇದಕ್ಕೆಲ್ಲ ನನ್ನ ಮಕ್ಕಳೆಲ್ಲ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಸರ್. ನನ್ನ ಬಾಮೈದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವನೇ ಸರ್, ಲೋಕೇಶ್ ಅಂತ ಅಂದ್ಬಿಟ್ಟು ಮಂಡ್ಯದಲ್ಲಿ. ಅವ್ರು ನಾನು ಸಪೋರ್ಟ್ ಮಾಡ್ತೀನಿ, ನೀವು ಏನೋ ಮಾಡಿ ಅಂತಂದವ್ರೆ. ತಿರ್ಗಿ ಆಮೇಲೆ ಎಲ್ಲ ಇಂತಿಂತಾರೆ ಅವರೆಲ್ಲ ಸರ್ ಇರ್ತಾರಲ್ಲ, ಒಂದಷ್ಟು ಚೆನ್ನಾಗಿ ಒಗ್ಗೂಡಿಸ್ಕೊಂಡು ಒಂದು ವ್ಯವಹಾರ ಮಾಡಿ ಒಂದು ಮಾಡಬೇಕು ಅಂತ ಒಂದು ಆಸೆ ಐತೆ ಸರ್ ನನಗೆ. ಆಮೇಲೆ ಹೌದು ಸರ್. ಆಮೇಲೆ ನಮ್ಮ ಮಿಸ್ಸಸ್ ಹಂಗಿದೆ, ಏನಾದರೂ ಒಂದು ಮಾಡಿ ಒಂದು ಒಳ್ಳೇದಾಗಲಿ. ಆಮೇಲೆ ನಮ್ಮ ತಾಯಿಯರವರೆಲ್ಲ ಸರ್, ಅವ್ರ ತಾಯಿಯರು ಅಷ್ಟೇ, ನಿಮ್ಮ ಅಪ್ಪನ ಏನಾದ್ರು ಉಳಿಸಪ್ಪ ಅಂತ ಅಂತಾರೆ. ನಮ್ಮ ತಾಯಿ ಚಿಕ್ಕ ತಾಯಮ್ಮ ಅಂತ ಅಂದ್ಬಿಟ್ಟು ಸರ್, ತುಂಬ ನಮ್ಮ ತಾಯಿನೂ ಭಾಳ ಹಾರ್ಡ್ ವರ್ಕರು ಸರ್. ಅವಾಗೆಲ್ಲ ಕಷ್ಟಪಟ್ಟು ನಮ್ಮೆಲ್ಲ ಸಾಕವ್ರೆ. ನಮ್ಮಣ್ಣನೂ ಅಷ್ಟೇ ಸರ್, ನಾನೇನು ನಾಟಕ ಮಾಡ್ತೀನಿ ಅಂದರೆ ಸರ್ ನಿಂತ್ಕೊಬಿಡ್ತಾನೆ ಸರ್, ಹಿಂದೆ ಬಂದು ನಿಂತ್ಕೊಬಿಡ್ತಾನೆ. ನನಗೊಂದು ನೀರು ಕೊಡೋದ್ರಿಂದಾಗಲಿ ಏನೋ ಒಂದು ಮಾಡಬೇಕು ಅಂದ್ರೆ ಸರ್ ಅವ್ನು ನಿಂತ್ಕೊಬಿಡ್ತಾನೆ ಬಂದವನು. ಚೆನ್ನಾಗಿ ಬರ್ತೈತೆ, ಚೆನ್ನಾಗಿ ಮಾಡು, ಇನ್ನೂ ಚೆನ್ನಾಗಿ ಮಾಡು ಸಾಕು. ಇಷ್ಟು ಈ ಲೆಕ್ಕಾಚಾರದಲ್ಲಿ ಸರ್ ನನಗೆ ಅವನು ಒಂಥರ ಎರಡನೇ ತಂದೆ ಇದ್ದಂಗೆ ಸರ್. ನನಗೆ ಭಾಳ ಹುಮ್ಮಸ್ಸು ಕೊಟ್ಟು ಸರ್ ವ್ಯವಸ್ಥೆ ಮಾಡ್ತಾನೆ ಸರ್. ಆ ಥರದಲ್ಲಂತೂ ಏನೋ ನಮ್ಗೆ ಇಲ್ಲಿವರೆಗೆ ಪುಣ್ಯ ಸರ್ ನಮ್ಮದು. ಅವರೆಲ್ಲ ನಾನು ಇರೋದೇ ನಮಗೊಂದು ಪುಣ್ಯ ಸರ್, ಅಷ್ಟೇ. ತಿರ್ಗೇನು ಸರ್. ನಾಗಮಂಗಲ ಮಾಡಿದ್ದೀನಿ, ಚೆನ್ನಾಪುರ ಮಾಡಿದ್ದೀನಿ, ಚೆನ್ನಾಪುರ ಅಂತ ಬರುತ್ತೆ. ನೆಕ್ಸ್ಟ್ ಆಮೇಲೆ ಆ ಕಡೆ ಬತ್ತು ಅಂತಂದರೆ ಮಂಡ್ಯದಲ್ಲಿ ಮಾಡಿದ್ದೀವಿ. ಆಮೇಲೆ ನಮ್ಮೂರಲ್ಲಿ ಸುಮಾರು ಸರ್ ಮಾಡಿದ್ದೀವಿ. ನಮ್ಮ ಕಡೆ ಸರ್, ನಮ್ಮ ಗ್ರಾಮ ಆ ಕಡೆಗೆಲ್ಲ ಮಾಡ್ತಿರ್ತೀವಿ ಸರ್. ನನ್ನನ್ನು ಹೇಳಿದ್ನಲ್ಲ ಸರ್, ಗುರುಸ್ತರಿ ಇವತ್ತು ಅಂತಂದರೆ ನಾನು ದುರ್ಯೋಧನಂತನೇ ಗುರುಸೋದು ಅಲ್ಲಿ ಆ ಕಡೆಗೆಲ್ಲ ಭಾಳ. ಆಮೇಲೆ ನಾವು ನಮ್ಮೇನಾದರೂ ಒಂದು ಪಾಂಪೆಟ್ಸ್ ಹಾಕ್ಸ್ಕೊಂಡ್ರೆ ಹೆಸರು ಹಾಕ್ಸ್ಕೊಂಡ್ರೆ ಸರ್, ನಮ್ಮ ಕಡೆ ಏನಾಗುತ್ತೆ ಅದನ್ನು ನಾವು ಕೊಟ್ಬಿಟ್ಟು ಬಂದಿರ್ತೀವಿ ಅಲ್ಲಿ. ನಾವು ಅವ್ರ ಕಷ್ಟ ಗೊತ್ತು ನಮಗೆ, ಕಲಾವಿದ್ರ ಕಷ್ಟ ಏನು ಅಂತ ಅಂದ್ಬಿಟ್ಟು. ಈಗ ನಮ್ಮನ್ನು ಗೆಸ್ಟಾಗಿ ಹಾಕ್ಸ್ಕೊಂಡಿರ್ತಿಲ್ಲ, ಅವು ನಮ್ಮ ಕೈಲಿ ಏನಾಗುತ್ತೆ ಅದು ಕೊಟ್ಬಿಟ್ಟೆ ಬಂದಿರ್ತೀವಿ ಆ ಟೈಮ್ ಬಂದಾಗ. ಅವಾಗ ಆ ಥರ ಎಲ್ಲ ಮಾಡ್ತೀವಿ ನಾವು ಸರ್. ನಮ್ಮ ಕೈಲಿ ಏನಾಗುತ್ತೆ ಅಷ್ಟು ಮಾಡಿರ್ತೀವಿ. ಆಮೇಲೆ ರಾವಣಂದೊಂದು ಡೈಲಾಗ್ ಹೊಡಿಲ್ಲ ಸರ್. ನಾನಾರು ಪೌಲಸ್ಯ ಬ್ರಹ್ಮನ ಮೊಮ್ಮಗನು, ಕೈಕಸ ದೇವಿಯ ಗರ್ಭ ಸಂಜಾತನು, ವಿಶ್ವ ವಸುವಿನ ಸುಪುತ್ರನು, ವಿಶ್ವದೋಳು ಹೆಸರಾಂಕಿತ ಅಪ್ರತಿಮ ವೀರನು, ಸ್ವಸಾಮರ್ಥ್ಯ ಬಲದೊಳು ಇಡೀ ಸ್ವರ್ಣಲಂಕೆಯನ್ನೇ ನಿರ್ಮಾಣ ಮಾಡಿಕೊಂಡು ಅಳಕಾವತಿ ನಗರವನ್ನೇ ಅಣಕಿಸುವಂತಹ ಸಂಪತ್ ಸೌಭಾಗ್ಯಗಳಿಂದ ಕೂಡಿದ ದಕ್ಷಿಣೇಶ್ವರ 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 ಎಂಬ ಕೀರ್ತಿಶಾಲಿಯಾದ ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು, ಧೀರನು, ಶೂರನು ಅವನಾವನಿರುವನು. ಆಮೇಲೆ ನನ್ನ ಸ್ಟಾಪ್ ಹೇಳಿದ್ರು ಸರ್, ಆಲ್ ದ ಬೆಸ್ಟ್ ಹೇಳಿದ್ರು ಸರ್ ಎಲ್ಲರೂ ನಮ್ಮ ಸ್ಟಾಫು ಸರ್. ನನ್ನ ಹೈಸ್ಕೂಲ್ ನಾನು ಬಂದಲ್ಲ ಸರ್, ಹೋಗಿದ್ದು ಬನ್ನಿ ಸರ್ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಸರ್. ಅವ್ರಿಗೂ ನನ್ನ ಕಡೆಯಿಂದ ಒಂದು ಇದಿರಲಿ ಸರ್. ಅದಕ್ಕೇನೆ ಸರ್ ನಮ್ಮ ಊರಿನವ್ರಿಗೆ, ನಮ್ಮ ಮಂಡ್ಯ ಜಿಲ್ಲೆ ಜನತೆಗೇನೆ ಸರ್, ನನ್ನ ಕಡೆಯಿಂದ ಒಂದು ಅಂದರೆ ದುರ್ಯೋಧನ ಅಂದರೆ ಸರ್ ನನಗೆ ಭಾಳ ಅಚ್ಚುಮೆಚ್ಚು ಸರ್. ಆ ವಿಚಾರದಲ್ಲಂತೂ ಭಾಳ ಇದೈತೆ. ಇರಲಿ ಸರ್, ಸಾಕು. ನಾನು ಬೇಕಾದರೆ ಇನ್ನೊಂದು ಸರಿ ಯಾವಾಗಾದ್ರೂ ಬರ್ತೀನಿ ಸರ್. ಅವಾಗ ಇನ್ನೊಂದು ಯಾವ್ದಾರು ಮಾಡಿದಾಗ ಸರ್ ಬರ್ತೀನಿ. ನೆಕ್ಸ್ಟು ಇದನ್ನು ಮಾಡಮಂತಿದ್ದೀನಿ ಸರ್. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದ್ರಲ್ಲ ಸರ್, ಹಿರಣ್ಯಾಕ್ಷನ ಪಾತ್ರ ಮಾಡಬೇಕು ಅಂತ ಅಂದ್ಬಿಟ್ಟು, ಹಿರಣ್ಯಕಶ್ಯಪನ ಪಾತ್ರ ಮಾಡಬೇಕು ಅಂತ ಆಸೆ ಇದೆ ಸರ್. ಅದನ್ನು ಮಾಡಬೇಕು ಸರ್. ಅದು ಒಂದು ಒಳ್ಳೆ ಪಾತ್ರ ಸರ್. ಅದನ್ನು ಮಾಡೋಣ ಸರ್. ಹಿಂಗೆ ಭಗವಂತ ನಿಮ್ಮಂಥ ಆಶೀರ್ವಾದ ಇದ್ದೀರಾ ಸರ್. ಮುಂದಕ್ಕೆ ಒಂದೊಂದು ಸರ್ ನಡೀತಾ ಇರಲಿ ಸರ್. ಹಂಗೇನೆ. ಓಕೆ, ಥ್ಯಾಂಕ್ ಯು ಸರ್. ಆಯಿತು ಸರ್.